ಸಿದ್ದರಾಮಯ್ಯ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಅಂಗೀಕರಿಸಿದ್ದಾರೆ. ರಾಜ್ಯಪಾಲ ತಾವರ್ ಚಂದ್ ಗೆಹ್ಲೋಟ್ ಸರ್ಕಾರದ ಕಸರತ್ತು ಶುರುವಾಗಿದೆ. ಈಗ ದೆಹಲಿಯಲ್ಲಿ ಕಾಂಗ್ರೆಸ್ ಹೊಸ ಸಂಪುಟದ ಲೆಕ್ಕಾಚಾರ ಆರಂಭ ಆಗಿದೆ. ರಾಹುಲ್ ಗಾಂಧಿ ಜೊತೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡೋರು ಇದ್ದಾರೆ. ಯಾವಾಗ ಸಿದ್ದರಾಮಯ್ಯ ಅವರು ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರು ಹೊಸ ಸರ್ಕಾರ ರಚನೆ ಆಗಬೇಕಾಗುತ್ತೆ. ಅದರ ಕಸರತ್ತು ಈಗ ದೆಹಲಿ ಅಂಗಳದಲ್ಲಿ ಆರಂಭ ಆಗಿದೆ. ದೆಹಲಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ಹೊಸ ಸಂಪುಟದ ಲೆಕ್ಕಾಚಾರ ಆರಂಭ ಆಗಿದೆ. ರಾಹುಲ್ ಗಾಂಧಿ ಜೊತೆಗೆ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನ ಮಾಡೋತ್ತಿದ್ದಾರೆ. ವೇಣುಗೋಪಾಲ್, ಮಲ್ಲಿಕಾರ್ಜುನ್ ಖರ್ಗೆ ಕೂಡ ಈ ಸಂದರ್ಭದಲ್ಲಿ ಉಪಸ್ಥಿತರಿರ್ತಾರೆ. ಸಂಪುಟ ರಚನೆ, ಸಿಎಲ್ಪಿ ಸಭೆ ಸೇರಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ದೆಹಲಿಯಲ್ಲಿ ಕಾಂಗ್ರೆಸ್ ಹೊಸ ಸಂಪುಟದ ಲೆಕ್ಕಾಚಾರ ಈಗ ರಾಹುಲ್ ಮುಂದೆ ತಮ್ಮ ಬೇಡಿಕೆ ಮಂಡಿಸ್ತಾರೆ ಸಿದ್ದರಾಮಯ್ಯ. ಯಾವಾಗ ಸಿದ್ದರಾಮಯ್ಯ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟರೋ ಈಗ ಹೊಸ ಸರ್ಕಾರ ರಚನೆ ಆಗಬೇಕಾಗಿದೆ. ಈ ನಿಟ್ಟಿನಲ್ಲಿ ದೆಹಲಿಗೆ ತೆರಳಿದ್ದಾರೆ ನಾಯಕರು. ಯಾರು ಮುಖ್ಯಮಂತ್ರಿ ಆಗಬೇಕು, ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ಸಭೆ ಯಾವಾಗ ಕರೀಬೇಕು, ಇದರ ಜೊತೆಗೆ ಸರ್ಕಾರದಲ್ಲಿ ಅಂಗವಾಗಿ ಅರ್ಥಾತ್ ಸಚಿವರಾಗಿ ಯಾರೆಲ್ಲ ಇರಬೇಕು, ಏನೆಲ್ಲ ಮಾನದಂಡಗಳನ್ನು ಅನುಸರಣೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಷ್ಟು ಯೋಜನೆ ಮಾತುಕತೆಗಳು ನಡೀಬೇಕಾಗಿದೆ. ಈ ನಿಟ್ಟಿನಲ್ಲಿ ಈಗ ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಲ್ಲಿ ಬಿಡುಬಿಟ್ಟಿದ್ದಾರೆ. ನಿನ್ನೆ ರಾತ್ರಿಯೇ ಅವರು ದೆಹಲಿಗೆ ಪ್ರಯಾಣವನ್ನು ಬೆಳೆಸಿದ್ರು. ನಿನ್ನೆ ಸಂಜೆ 4:30ಕ್ಕೆ ಅವರು ಸುದ್ದಿಗೋಷ್ಠಿಯನ್ನು ಮುಗಿಸಿ ಬೆಂಗಳೂರಿನಿಂದ ದೆಹಲಿಯತ್ತ ಪ್ರಯಾಣವನ್ನು ಮಾಡಿದ್ರು. ಹವಾಮಾನ ವೈಪರೀತ್ಯದ ಹಿನ್ನೆಲೆಯಲ್ಲಿ ಜೈಪುರದಲ್ಲಿ ವಿಮಾನ ಲ್ಯಾಂಡಿಂಗ್ ಆಗಿತ್ತು. ಇವತ್ತು ಬೆಳಗ್ಗೆ ಅವರು ದೆಹಲಿ ತಲುಪಿದ್ದಾರೆ. ಅವ್ರಿಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೂಡ ಸಾಥನ್ನು ಕೊಟ್ಟಿದ್ದರು. ಇನ್ನು ಪ್ರತ್ಯೇಕ ವಿಮಾನದಲ್ಲಿ ಡಿಕೆಶಿ ಹಾಗೂ ಅವರ ಆಪ್ತರು ದೆಹಲಿಯತ್ತ ಪ್ರಯಾಣವನ್ನು ಮಾಡಿದ್ದಾರೆ. ಎಲ್ಲರೂ ಕೂಡ ಈಗ ದೆಹಲಿಯಲ್ಲಿ ಇದ್ದಾರೆ. ಖುದ್ದು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಮಾಜಿ ಉಪಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷರು ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇವತ್ತು ಲೋಕಸಭೆಯ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸ್ತಾರೆ. ಬ್ರೇಕ್ಫಾಸ್ಟ್ ಮೀಟಿಂಗ್ ಕೂಡ ಆಗುತ್ತೆ. ಆ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಉಪಸ್ಥಿತರಿರ್ತಾರೆ. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಿದೆ. ಈಗ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುವಂಥದ್ದಿದೆ ದೆಹಲಿಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ರಾಹುಲ್ ಗಾಂಧಿ ಜೊತೆ. ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಆಗಬಹುದು, ಏನೆಲ್ಲ ಒಂದು ಅಂತಿಮ ನಿರ್ದೇಶನ ರಾಜ್ಯ ಕಾಂಗ್ರೆಸ್ ನಾಯಕರಿಗೆ ರಾಹುಲ್ ಗಾಂಧಿ ನೀಡಬಹುದು? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು ಈಗಾಗಲೇ ಸಿದ್ದರಾಮಯ್ಯ ಅವರು ಕೊಟ್ಟಿರ್ತಕ್ಕಂಥ ರಾಜೀನಾಮೆಯನ್ನ ರಾಜ್ಯಪಾಲರು ಅಂಗೀಕಾರ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಪ್ರಕ್ರಿಯೆಗಳು ಕೂಡ ಮುಂದೆ ಹೊಸ ಸರ್ಕಾರದ ರಚನೆಗೆ ಸಂಬಂಧಪಟ್ಟಂಗೆ ಪ್ರಕ್ರಿಯೆಗಳು ನಡೆಯುತ್ತೆ. ಸೊ ಒಂದು ಸಚಿವ ಸಂಪುಟ ರಚನೆಗೆ ಸಂಬಂಧಪಟ್ಟಂಗೆ ಬಹಳ ಪ್ರಮುಖವಾಗಿ ಕೆಲವೇ ಹೊತ್ತಿನಲ್ಲಿ ಕೂಡ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ ಅಲ್ಲಿ ಚರ್ಚೆ ನಡೆಯುತ್ತೆ ಅಂತ ಹೇಳಲಾಗ್ತಿದೆ. ಸೋನಿಯಾ ಗಾಂಧಿ ಅವರ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಇರ್ತಾರೆ ಅಂತ ಹೇಳಲಾಗ್ತಿದೆ. ವೇಣುಗೋಪಾಲ್, ಖರ್ಗೆ, ಸೊ ಇವ್ರ ಜೊತೆ ಡಿಕೆ ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಕೂಡ ಮಾತುಕತೆ ನಡೆಸ್ತಾರೆ ಅಂತ ಗೊತ್ತಾಗ್ತಿದೆ. ಮುಖ್ಯವಾಗಿ ಸಚಿವ ಸಂಪುಟ ರಚನೆ ಹೇಗಿರ್ಬೇಕಾಗುತ್ತೆ, ಯಾವ ಸ್ವರೂಪ ಇರಬೇಕಾಗತ್ತೆ, ಯಾರನ್ನೆಲ್ಲ ಸಂಪುಟ ಸೇರಿಸ್ಕೊಬೇಕಾಗತ್ತೆ, ಅದಕ್ಕೆ ಏನು ಮಾನದಂಡ ಇರಬೇಕಾಗತ್ತೆ, ಹೀಗೆ ಹಲವು ರೀತಿಯಲ್ಲಿ ಕೂಡ ಈಗ ಚರ್ಚೆ ನಡೀತೆ. ಅದಕ್ಕೆ ಸಂಬಂಧಪಟ್ಟಂಗೆ ಹಿರಿಯರನ್ನ ಇಷ್ಟನ್ನು ಉಳಿಸ್ಕೊಳ್ಬೇಕಾಗತ್ತೆ ಅಥವಾ ಉಳಿಸ್ಕೊಳ್ಳೋದೇ ಬೇಡವಾ, ಅಥವಾ ಎಲ್ಲರ ಹೊಸ ಮುಖಗಳಿಗೆ ಅವಕಾಶ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸುದೀರ್ಘವಾಗಿ ಪ್ರಮುಖವಾಗಿ ಚರ್ಚೆ ಆಗುತ್ತೆ. ಅದ್ರ ಜೊತೆಗೆ ಡಿಸಿಎಂ ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕೋ ಬೇಡವಾ, ಸೃಷ್ಟಿ ಮಾಡೋದಾದ್ರೆ ಎಷ್ಟು ಹುದ್ದೆಗಳನ್ನ ಸೃಷ್ಟಿ ಮಾಡಬೇಕಾಗತ್ತೆ ಸಮುದಾಯವಾರು ಅನ್ನುವಂಥ ಚರ್ಚೆ ಆಗುತ್ತೆ. ಆದ್ರೆ ಡಿಕೆ ಶಿವಕುಮಾರ್ ಅವರು ಡಿಸಿಎಂ ಹುದ್ದೆಗೆ, ಹೆಚ್ಚುವರಿ ಹುದ್ದೆಗೆ ಅದೇನಾದರೂ ಅವರು ಒಪ್ಕೊಳ್ತಾರೋ ಇಲ್ಲೋ ಅನ್ನುವಂಥದ್ದನ್ನ ಕೂಡ ಈಗ ಚರ್ಚೆ ಆಗುತ್ತೆ. ಅದೆಲ್ಲಕ್ಕಿಂತಲೂ ಕೂಡ ಈಗ ಸಿಎಲ್ಪಿ ಸಭೆ ಕೂಡ ಯಾವತ್ತು ಕರೀಬೇಕಾಗುತ್ತೆ ಅನ್ನೋಂಥ ಚರ್ಚೆ ಆಗುತ್ತೆ. ಸೊ ನಾಳೆ ಬಹುತೇಕ ಸಿಎಲ್ಪಿ ಸಭೆ ಕರೆಯುವಂತ ಸಾಧ್ಯತೆಗಳಿದ್ದಾವೆ. ಸೋಮವಾರದ ನಂತರ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು ಕೂಡ ಅಂತಿಮ ಆಗುತ್ತೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಜೊತೆಗೆ ಸರ್ಕಾರ ಜೊತೆಗೆ ಪಕ್ಷದ ಮಟ್ಟದಲ್ಲೂ ಏನೆಲ್ಲ ಬದಲಾವಣೆ ಆಗ್ಬೇಕಾಗುತ್ತೆ ಅನ್ನುವಂಥ ಚರ್ಚೆ ಆಗುತ್ತೆ. ಸಿದ್ದರಾಮಯ್ಯ ಅವರಿಗೆ ತಮ್ಮ ಆಪ್ತ ಬಳಗದವರಿಗೆ ಪ್ರಮುಖ ಖಾತೆಗಳನ್ನ ಕೂಡ ಕೊಡಿಸೋದೇ ನಿಟ್ಟಿನಲ್ಲಿ ಕೂಡ ಒಂದು ಚರ್ಚೆ ನಡೆಸ್ತಾರೆ ಅಂತ ಹೇಳಲಾಗ್ತಿದೆ. ಅದರಲ್ಲೂ ಕೂಡ ಒಂದು ಜಲಸಂಪನ್ಮೂಲ ಆಗಿರ್ಬೋದು, ಬೆಂಗಳೂರು ನಗರಾಭಿವೃದ್ಧಿ ಆಗಿರ್ಬೋದು, ಜೊತೆ ಸಮಾಜ ಕಲ್ಯಾಣ ಇಲಾಖೆ, ಇಂಧನ ಇಲಾಖೆ, ಲೋಕೋಪಯೋಗಿ ಇಲಾಖೆ, ಹೀಗೆ ಹಲವು ಪ್ರಮುಖ ಖಾತೆಗಳಿಗೆ ಯಾರಿಗೆಲ್ಲ ಕೊಡಬೇಕಾಗತ್ತೆ, ಏನ್ ಮಾಡ್ಬೇಕಾಗತ್ತೆ ಅನ್ನುವಂಥ ಚರ್ಚೆ ಆಗುತ್ತೆ. ಅದೆಲ್ಲಕ್ಕಿಂತಲೂ ಹಣಕಾಸು ಇಲಾಖೆ ಅನ್ನುವಂಥದ್ದು ಡಿಕೆ ಶಿವಕುಮಾರ್ ಅವರಿಗೆ ಕೊಡ್ಬೇಕಾಗತ್ತೆ ಅಥವಾ ಬೇರೆಯವ್ರು ಕೊಡ್ಬೇಕು ಅನ್ನುವಂಥ ಚರ್ಚೆ ಆಗುತ್ತೆ. ಸೊ ಹಾಗಾಗಿ ಪಕ್ಷದ ಮಟ್ಟದ ವಿಚಾರದಾದ್ರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ವಿಚಾರ ಬಹಳ ಪ್ರಮುಖವಾಗಿ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನಗಳು ಕೂಡ ಚರ್ಚೆ ಆಗುವಂತ ಸಾಧ್ಯತೆ ಇದೆ. ಮಧುಸೂದನ್, ಹರೀಶ್, ಇನ್ನು ಎರಡೆರಡು ಪಟ್ಟಿ, ಯಾವ ಪಟ್ಟಿಗೆ ರಾಹುಲ್ ಗಾಂಧಿ ಅಂಕಿತ ಹಾಕ್ತಾರೆ ಅನ್ನೋದು ಯಕ್ಷ ಪ್ರಶ್ನೆ. ಇದರ ಜೊತೆಗೆ ಪ್ರಮುಖವಾಗಿ ಶಾಸಕಾಂಗ ಪಕ್ಷದ ಸಭೆಯನ್ನು ಕರಿಬೇಕಾಗುತ್ತೆ. ಅದರ ಬಗ್ಗೆ ಒಲವು ಯಾವ ರೀತಿ ಇರುತ್ತೆ ರಾಹುಲ್ ಗಾಂಧಿ ಅವ್ರದ್ದು?
ಈಗಾಗಲೇ ಕೂಡ ಹೈಕಮಾಂಡ್ ನಾಯಕರು ಒಂದು ಸ್ಪಷ್ಟವಾಗಿ ಹೇಳಿದ್ದಾರೆ ಅಂತ ಗೊತ್ತಾಗ್ತಿದೆ. ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಇಬ್ರು ಕೂಡ ತಮ್ಮ ಪಟ್ಟಿಗಳನ್ನ ಕೊಡಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಅಂತ ಹೇಳಲಾಗ್ತಿದೆ. ಆದ್ರೆ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಈ ಬಾರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಪಟ್ಟಿಯನ್ನ ಪರಿಶೀಲಿಸಿ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಕೂಡ ಅದನ್ನು ಅಂತಿಮಗೊಳಿಸ್ತಾರೆ ಅಂತ ಹೇಳಲಾಗ್ತಿದೆ. ಹಾಗಾಗಿ ಯಾರೆಲ್ಲ ಸೇರ್ಬೇಕು ಅನ್ನುವಂತ ನಿರ್ಧಾರವನ್ನ ಹೈಕಮಾಂಡ್ ನಾಯಕರು ಬಹುತೇಕ ನಿರ್ಧಾರ ಮಾಡ್ತಾರೆ ಅನ್ನುವಂತ ಮಾಹಿತಿ ಲಭ್ಯ ಆಗ್ತಿದೆ. ಅದಾದ ನಂತರ ಕೂಡ CLP ಸಭೆಯನ್ನ ಕೂಡ ಕರೀತಾರೆ. CLP ಸಭೆಯಲ್ಲಿ ಸಹಜವಾಗಿ ಶಾಸಕರ ಬಲಾಬಲಕ್ಕಿಂತಲೂ ಕೂಡ ಹೈಕಮಾಂಡ್ ಕೊಟ್ಟಿರುವಂತಹ ಸಂದೇಶದನ್ನ ನಿರ್ಣಯವನ್ನ ಆ ಒಂದು CLP ಸಭೆಯಲ್ಲಿ ಪಾಸ್ ಮಾಡ್ತಾರೆ ಅಂತ ಹೇಳಲಾಗ್ತದೆ. ಅಂದ್ರೆ ನೂತನ ನಾಯಕ ಯಾರು ಅನ್ನುವಂತ ನೇರವಾಗಿ ಹೈಕಮಾಂಡ್ ನಾಯಕರು ಕೊಟ್ಟಿರುವಂತಹ ಸಂದೇಶವನ್ನ ಲಕೋಟೆಯನ್ನ ಅಲ್ಲಿ ನಿರ್ಣಯ ಮಂಡಿಸಿ ಅಂತಿಮಗೊಳಿಸ್ತಾರೆ ಅಂತ ಹೇಳಲಾಗ್ತಿದೆ. ಮಧುಸೂದನ್, ಹಾಗೆ ಸಂಪರ್ಕದಲ್ಲಿ ಇರಿ ಹರೀಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.